ಸಂಸೆ ಎಳನೀರು ಡಿಡುಪೆ ರಸ್ತೆಯ ಅಭಿವೃದ್ಧಿ ಮರೀಚಿಕೆಯಾಗ್ಬಿಟ್ಟಿದೆ. ಮೂಲ ಸೌಕರ್ಯ ಇಲ್ಲದೆ ಸಾರ್ವಜನಿಕರಿಗೆ ನಿತ್ಯ ನರಕ ಯಾತನೆ ಆಗ್ತಾ ಇದೆ. ಡಿಡುಪೆ ಎಳನೀರು ಸಂಸೆ ರಸ್ತೆಗಾಗಿ ಗ್ರಾಮಸ್ಥರಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರಲಾಗ್ತಾ ಇದೆ. ಕಂಡು ಕಾಣದಂತೆ ಕುಳಿತಿದೆ ಲೋಕೋಪಯೋಗಿ ಇಲಾಖೆ. ಗ್ರಾಮ ಪಂಚಾಯಿತಿಗೆ ನಾಡ ಕಚೇರಿಗೆ ಬರೋದಕ್ಕೆ 140 ಕಿಲೋಮೀಟರ್ ಪ್ರಯಾಣವನ್ನ ಮಾಡಬೇಕಾಗತ್ತೆ. ಕೇವಲ 9 ಕಿಲೋಮೀಟರ್ ರಸ್ತೆ ನಿರ್ಮಿಸದೆ ಅಧಿಕಾರಿಗಳು ಕಳ್ಳಾಟವನ್ನ ಮಾಡ್ತಾ ಇದ್ದಾರೆ. 9 ಕಿಲೋಮೀಟರ್ ದೂರವಿರುವಂತಹ ರಸ್ತೆಗೆ 140 ಕಿಲೋಮೀಟರ್ ಕ್ರಮಿಸುವ ಅನಿವಾರ್ಯತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಎಳನೀರು ಗ್ರಾಮ ಇದಾಗಿದ್ದು ಸುಮಾರು 60 ಕುಟುಂಬಗಳಿರುವಂತಹ ಎಳನೀರು ಗ್ರಾಮದಲ್ಲಿ ಪರದಾಟ ಶುರುವಾಗಿದೆ. ಸರ್ಕಾರಿ ಕಚೇರಿಗೆ ಬರಬೇಕಾದ್ರೂ ಕೂಡ ದುರ್ಗಮ ಹಾದಿ ಕ್ರಮಿಸಿ ಬರುವಂತಹ ಗ್ರಾಮಸ್ಥರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ನಡುವೆ ಹಾದು ಹೋಗುವಂತಹ ರಸ್ತೆ ಮುಖಾಂತರವೇ ಅವರು ಪ್ರಯಾಣವನ್ನು ಬೆಳೆಸಬೇಕಾಗಿದೆ. ಸರ್, ನಾವು ಬೆಳ್ತಂಗಡಿ ಕಡೆ ರೋಡ್ ಆದರೆ ದಿಡ್ಪೆ ಕಡೆಯಿಂದ ತುಂಬ ಒಳ್ಳೆಯದಾಗುತ್ತೆ. ನಾವು ಈಗ ಬೆಳ್ತಂಗಡಿಗೆ ಹೋಗ್ಬೇಕಾದ್ರೆ, ಪಂಚಾಯತಿಗೆ ಹೋಗ್ಬೇಕಾದ್ರೆ ಬಜಗೋಳಿ, ಬೆಳ್ತಂಗಡಿ ಮತ್ತು ಉಜ್ರೆ ಹೋಗಿ ಮುಂಡಾಜೆ ಹೋಗಿ ದಿಡ್ಪೆಗೆ ಹೋಗ್ಬೇಕಾಗುತ್ತೆ ಪಂಚಾಯತಿಗೆ. ಮಳೆಗಾಲದಲ್ಲಂತೂ ತುಂಬ ಕಷ್ಟ ಇದೆ ಹೋಗಲಿಕ್ಕೆ. ಅದೇ ಇಲ್ಲೊಂದು ರೋಡ್ ಆದರೆ ನಮಗೆ ಯಾವುದಾದ್ರು ವಾಹನದಲ್ಲಾದರೂ ಹೋಗ್ಬೋದಿಲ್ಲ, ನಾವು ಮಾಡ್ಕೊಂಡಾದರೂ ಹೋಗ್ಬೋದು. ನಮಗೆ ಪಂಚಾಯತಿಗೆಲ್ಲ ತುಂಬ ದೂರ ಇದೆ ಹೋಗಲಿಕ್ಕೆ. ದೂರ ಅಂದರೆ ಒಂದು ರೌಂಡ್ ಹೋದರೆ ದೂರ ಇದೆ. ಇಲ್ಲೇ ಹೋಗೋದಾದರೆ ಒಂದು 8 ಕಿಲೋಮೀಟ್ರ್ 9 ಕಿಲೋಮೀಟ್ರಲ್ಲೇ ಆಗ್ತದೆ. ಒಂದು ಸಣ್ಣ ಪುಟ್ಟ ಕೆಲಸ ಅಂದ್ರೂ ನಮಗೆ ಒಂದು ದಿನವೇ ಬೇಕಾಗ್ತದೆ. ಅಂದರೆ ಇಲ್ಲಿಂದ ಬಜಗುಳಿ ಮೇಲಾಗಿ ಹಾಗೆ ಹೋಗಬೇಕು, ಒಂದು 130 ಕಿಲೋಮೀಟ್ರ್ ಮೇಲಾಗ್ತದೆ.